ಪ್ರಪಂಚದ ಜನಸಂಖ್ಯೆಯಲ್ಲಿ ಅತ್ಯಧಿಕ ವಿಶ್ವಸಿದ ಏಕೈಕ ಗ್ರಂಥ ಬೈಬಲ್. ಪ್ರಪಂಚದ ಚರಿತ್ರೆಯ ಉಗಮ ಸ್ಥಾನ ಬೈಬಲ್. ಸಕಲ ಶಾಸ್ತ್ರಗಳಿಗಿಂತ ಮಿಗಿಲಾದದ್ದು ಬೈಬಲ್. ಮಾನವ ಜೀವಿತವನ್ನು ಪ್ರಭಾವಗೊಳಿಸಿ ಎಷ್ಟೋ ಮಹನೀಯರಿಗೆ ಮಾರ್ಗದರ್ಶನವಾಗಿ ನಿಂತದ್ದು ಬೈಬಲ್. ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನು ತಿಳಿಸುವುದೇ ಬೈಬಲ್. ಪ್ರತಿ ಜೀವಿಗಳ ಜನನ ಮರಣ ಒಂದಷ್ಟೇ ಅಲ್ಲದೆ ಮರಣದ ನಂತರ ಸಂಭವಿಸುವ ಸಂಗತಿಗಳನ್ನು ತಿಳಿಸಿದ ಏಕೈಕ ಗ್ರಂಥ ಬೈಬಲ್. ಈ ಪ್ರಕೃತಿಯಲ್ಲಿರುವ ಸಮಸ್ತ ಜೀವಕೋಟಿ ಜನನವನ್ನಷ್ಟೇ ಅಲ್ಲದೆ ಅಂಚುಗಳಿಲ್ಲದ ಮಹಾ ವಿಶ್ವದ ಪ್ರಾರಂಭ ಮತ್ತು ವಿಶ್ವದ ಅಂತ್ಯವನ್ನು ತಿಳಿಸಿದ ಮಹಾವಿಜ್ಞಾನ ಗ್ರಂಥ ಬೈಬಲ್. ಇಷ್ಟೊಂದು ಅಮೂಲ್ಯವಾದ ಬೈಬಲ್ ಹೇಗೆ ಬಂತು? ಯಾರು ಬರೆದರು? ಯಾರು ಬರೆಸಿದರು? ಅಷ್ಟಕ್ಕೂ ಬೈಬಲ್ ಅಂದರೆ ಏನು? ಬೈಬಲ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಬಿಫೋರ್ ಲಿವಿಂಗ್ ಅರ್ತ್, ಅಂದರೆ ಭೂಮಿಯನ್ನು ಬಿಟ್ಟು ಹೋಗುವಷ್ಟರಲ್ಲಿ ತಿಳಿಯಬೇಕಾದ ಪ್ರಾಥಮಿಕ ಸಮಾಚಾರ ಎಂದು ಹೇಳಬಹುದು. ಬೈಬಲ್ ಅನ್ನುವ ಪದ ದಿ ಬ್ಲಾಸಿಂಗ್ ಎಂಬ ಗ್ರೀಕ್ ಪದದಿಂದ ಬಂದದ್ದು. ದಿ ಬ್ಲಾಸಿಂಗ್ ಅಂದರೆ ಪುಸ್ತಕ ಅಥವಾ ಪುಸ್ತಕಗಳ ಸಮುದಾಯ ಎಂದರ್ಥ. ಬೈಬಲ್ನಲ್ಲಿ ಒಟ್ಟು 66 ಪುಸ್ತಕಗಳಿವೆ. ಅದರಲ್ಲಿ 2 ಒಡಂಬಡಿಕೆಗಳಿವೆ. ಮೊದಲನೆಯದು ಹಳೆಯ ಒಡಂಬಡಿಕೆ 39 ಪುಸ್ತಕಗಳನ್ನು ಒಳಗೊಂಡಿದೆ. ಎರಡನೆಯದು ಹೊಸ ಒಡಂಬಡಿಕೆ 27 ಪುಸ್ತಕಗಳನ್ನು ಒಳಗೊಂಡಿದೆ. ಬೈಬಲ್ ಅನ್ನು ಸುಮಾರು 42 ಮಂದಿ ಭಕ್ತರು ಬೇರೆ ಬೇರೆ ಕಾಲದಲ್ಲಿ ಪರಿಶುದ್ಧಾತ್ಮನಿಂದ ಪ್ರೇರಣೆಯಿಂದ ಆಸಿಯಾ, ಯುರೋಪ್, ಆಫ್ರಿಕಾ ಖಂಡಗಳಲ್ಲಿ ಬರೆದರು. ಬೈಬಲ್ ಅನ್ನು ಬರೆಯುವುದಕ್ಕೆ ಸುಮಾರು 1600 ವರ್ಷಗಳ ಕಾಲ ಹಿಡಿಯಿತು. ಈ ಗ್ರಂಥದಲ್ಲಿ ದೇವರ ಮನಸ್ಸು, ಪ್ರಲಾಪ, ರೋದನೆ, ಆನಂದ, ದುಃಖ, ಕೋಪ ಮತ್ತು ದೇವರ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾರೆ. ಮನುಷ್ಯರೇ ತಿರುಗಿ ಬನ್ನಿ ಎಂಬ ಪರಲೋಕದ ಆಹ್ವಾನ ಕರೆಯನ್ನು ಬರೆಸಿದ್ದಾರೆ. ಬೈಬಲ್ ಅನ್ನು ಸ್ವರ್ಗ ಲೇಖೆಯಾಗಿ ವರ್ಣಿಸಬಹುದು. ಬೈಬಲ್ ಗ್ರಂಥದಲ್ಲಿನ ಸಾರಾಂಶವನ್ನು ನಮ್ಮ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದರು. ಅದಕ್ಕೆ ಮೋಶೆಯ ಜೀವನವೇ ಬಹುದೊಡ್ಡ ಉದಾಹರಣೆಯಾಗಿದೆ. ಯೆರೆಮೀಯನ ಕಾಲದಲ್ಲಿ ಹಳೆಯ ಒಡಂಬಡಿಕೆಯನ್ನು ಕೆಲವು ಪ್ರತಿಗಳನ್ನು ಯೂದ ರಾಜನಾದ ಯೆಹೋಯಾಕೀಮನು ಸುಟ್ಟು ಹಾಕಿದನು. ತನ್ನ ಮನದಲ್ಲಿ ನೊಂದಂತ ನಮ್ಮ ತಂದೆಯಾದ ದೇವರು ಪುನಃ ನೆರೆಯನ ಮಗನಾದ ಬಾರಾಕನಿಂದ ಯೆರೆಮೀಯನ ಮಾತುಗಳ ಮುಖಾಂತರ ಬರೆಸಿದನು. ಜೆಬೆದಾಯನ ಕುಮಾರನಾದ ಯೋಹಾನ, ಬೈಬಲ್ನಲ್ಲಿರುವ ಯೋಹಾನ ಸುವಾರ್ತೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ, ಮೂರನೆಯ ಪತ್ರಿಕೆ ಜೊತೆ ಪ್ರಕಟಣೆ ಗ್ರಂಥವನ್ನು ಸಹ ಬರೆದರು. ಆತನನ್ನು ಎಫೆಸದಲ್ಲಿ ಬಂಧಿಸಿ ರೋಮಾ ನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು. ಅವರಿಗೆ ಯಾವ ಹಾನಿಯೂ ಆಗದಿರುವುದನ್ನು ಕಂಡು ಟರ್ಕಿ ದೇಶದ ದ್ವೀಪದಲ್ಲಿರುವ ನಿರ್ಜನ ಪ್ರದೇಶವಾದ ಪದ್ಮೋಸ್ ದ್ವೀಪಕ್ಕೆ ಬಹಿಷ್ಕರಿಸಿದರು. ವೃದ್ಧರಾಗಿದ್ದ ಯೋಹಾನನು ಅಲ್ಲಿ ಪ್ರಕಟಣೆ ಗ್ರಂಥವನ್ನು ಬರೆದರು. ಸಿಮೋನ ಪೇತ್ರನವರು ಪೇತ್ರನ ಮೊದಲನೇ ಪತ್ರಿಕೆ, ಪೇತ್ರನ ಎರಡನೇ ಪತ್ರಿಕೆಗಳನ್ನು ಬರೆದರು. ಪೇತ್ರರನ್ನವರನ್ನು ಮೈನರ್ ಡೆನ್ ಅನ್ನುವ ಜೈಲಿನಲ್ಲಿ 6 ತಿಂಗಳುಗಳ ಕಾಲ ಬಂಧಿಸಿ ನಂತರ ತಲೆ ಕೆಳಗೆ ಹಾಕಿ ಶಿಲುಬೆಗೆ ಹಾಕಿ ಕೊಂದರು. ಬಾರ್ತೊಲೋಮಾಯನನ್ನು ಬದುಕಿರುವಾಗಲೇ ತನ್ನ ಚರ್ಮವನ್ನು ಸುಲಿದು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರು. ಯಾಕೋಬ ಪತ್ರಿಕೆಯನ್ನು ಯೇಸುಕ್ರಿಸ್ತನ ಸಹೋದರನಾದ ಯಾಕೋಬನು ಬರೆದನು. ಈತನನ್ನು ಯೆರೂಸಲೇಮಿನ ದಕ್ಷಿಣ ಪ್ರಾಕಾರದಿಂದ ಕೆಳಗೆ ತಳ್ಳಿದರು. ಆದರೂ ಆತನು ಪ್ರಾಣದಿರುವುದನ್ನು ಕಂಡು ದೊಣ್ಣೆಗಳಿಂದ ತಲೆಯ ಮೇಲೆ ಹೊಡೆದು ಗರಗಸದಿಂದ ಕೊಯ್ದು ಕೊಂದರು. ಕಾನಾನ್ಯನಾದ ಸಿಮೋನನು ಸಹ ಗರಗಸದಿಂದ ಕೊಯ್ದು ಕೊಂದರು. ಹಾಗೆ ಪ್ರವಾದಿಗಳ ನ್ಯಾಯಾಧಿಪತಿಗಳು, ರಾಜರು, ಅಪೊಸ್ತಲರು, ದೇವರು ಭಕ್ತರ ಮುಖಾಂತರ ದೇವರು ತನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಮಾತನ್ನು ಬರೆಸಿದರು. ಇವರೆಲ್ಲ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದರು. ಕಲ್ಲುಗಳಿಂದ ಹೊಡೆಯಲ್ಪಟ್ಟು, ಗರಗಸದಿಂದ ಕೊಯ್ಯಲ್ಪಟ್ಟು, ಶೋಧನೆಗೊಳಗಾಗಿ, ಖಡ್ಗದಿಂದ ಹತರಾಗಿ, ಕುರಿ ಚರ್ಮಗಳನ್ನು, ಮೇಕೆ ಚರ್ಮಗಳನ್ನು ಧರಿಸಿಕೊಂಡು, ದರಿದ್ರತೆಯಲ್ಲಿದ್ದು, ಕೊರತೆಯಲ್ಲಿದ್ದು, ಶ್ರಮೆ ಹೊಂದಿ, ಹಿಂಸೆ ಹೊಂದಿ, ಎಲ್ಲವನ್ನು ಬಿಟ್ಟು ಅಡವಿಯಲ್ಲಿ ಜಂತುಗಳ ಮಧ್ಯದಲ್ಲಿದ್ದು, ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ ಸಂಚರಿಸುತ್ತಾ, ಆತ್ಮನ ಮೂಲಕ ತಮ್ಮ ಬದುಕನ್ನೇ ತಮ್ಮ ಕೈಯಲ್ಲಿ ಇಟ್ಟಿದ್ದಾರಲ್ಲವೇ? ಯೇಸುಕ್ರಿಸ್ತನ ಶಿಲುಬೆಯ ತ್ಯಾಗ, ಸ್ತೆಫನನ ಪ್ರಾಣ ತ್ಯಾಗ, ಅಪೊಸ್ತಲರ ಶ್ರಮೆ,
ಹತವಾದವರ ಜೀವಿತ ಕಣ್ಣೀರ ಘೋಷೆ ಇವೆಲ್ಲ ತಂದೆಯ ವೇದನೆ ನಿದರ್ಶನ ಅಲ್ಲಂತೀರ. ಅವರ ಶ್ರಮೆ ತ್ಯಾಗದ ಮುಖಾಂತರವೇ ಈ ಗ್ರಂಥ ನಮ್ಮ ಕೈಯಲ್ಲಿ ಸೇರಿರುವುದು ನಿಜ ಅಲ್ಲಂತೀರ. ಆಗಿನ ಕಾಲದಲ್ಲಿ ಕಾಗದ ಇರದ ಕಾರಣ ಕಲ್ಲಿನ ಎಲೆಗಳ ಮೇಲೆ, ಪ್ಯಾಪಿರಸ್ ಎಲೆಗಳ ಮೇಲೆ, ಪ್ರಾಣಿಗಳ ಚರ್ಮದ ಮೇಲೆ ಬರೆದರು. ಅದನ್ನು ಗ್ರಂಥದ ರೂಪದಲ್ಲಿ ಭದ್ರಪಡಿಸುತ್ತಿದ್ದರು. ಪ್ರಾಣಿಗಳ ಚರ್ಮದ ಮೇಲೆ ದೇವರ ಮಾತುಗಳನ್ನು ಬರೆಯಬಹುದು, ಆದರೆ ಅದು ತುಂಬ ಕಷ್ಟದಿಂದ ಕೂಡಿದ ಕೆಲಸ. ಹಾಗೆ ಮಾಡಬೇಕಾದರೆ ಎಷ್ಟೋ ಜನರು ಪ್ರಯಾಸ ಪಡೆದಿದ್ದಾರೆ ಹೊರತು ಆ ದಿನಗಳಲ್ಲಿ ಸಾಧ್ಯವಾಗುತ್ತಿರಲಿಲ್ಲ. ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಒಣಗಿಸಿ ಅದನ್ನು ಸ್ವಚ್ಛಪಡಿಸಿ ಆ ಚರ್ಮವನ್ನು ಗ್ರಂಥದ ರಚನೆಗೆ ಅನುಗುಣವಾಗಿ ಸಿದ್ಧ ಮಾಡಬೇಕು. ಒಂದು ಪ್ರಾಣಿಯ ಚರ್ಮದ ಮೇಲೆ ಕೇವಲ 10 ವಚನಗಳನ್ನು ಬರೆಯಲು ಸಾಧ್ಯವಾಗುತ್ತಿತ್ತು. ಹಾಗಾದರೆ 66 ಪುಸ್ತಕಗಳನ್ನು ಬರೆಯಲು ಎಷ್ಟೋ ಪ್ರಾಣಿಗಳ ಚರ್ಮ ಬೇಕೋ ಆಲೋಚಿಸಿರಿ. ಎಷ್ಟೋ ಮಂದಿ ಪರಿಶುದ್ಧ ಗ್ರಂಥವನ್ನು ಮುತ್ತಿಗೆ ಹಾಕಲು ನೋಡಿದರು. ಈ ಗ್ರಂಥ ತನ್ನ ಮಕ್ಕಳಾದ ನಮ್ಮ ಬಳಿ ಸೇರಲು ಆ ತಂದೆಯ ಇಷ್ಟ, ಪ್ರೀತಿ, ಆತನ ಮನಸ್ಸು ನೀನು ನಾನು ತಿಳಿದುಕೊಳ್ಳಗೋಸ್ಕರ ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ಭದ್ರಪಡಿಸಿ ಶತ್ರುಗಳ ಕೈಗೆ ಸಿಗದಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು. ನಮ್ಮ ತಂದೆಯಾದ ದೇವರು ಬೈಬಲ್ನ ಪ್ರತಿಗಳು ಮೃತ ಸಮುದ್ರದ ಕುಮ್ರಾನ್ ಗುಹೆಯಲ್ಲಿ ದೊರಕಿದವು. ಹಾಗೆಯೇ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಸಮೀಪದಲ್ಲಿರುವ ಸಂತ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ದೊರಕಿದವು. ಇವು ಚರ್ಮದ ಸುರುಳಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ದೊರಕಿದವು. ಬೈಬಲ್ ಅನ್ನು ಸಂಪೂರ್ಣವಾಗಿ ಬರೆಯಬೇಕಾದರೆ ಕೈಬರಹದಿಂದ ಹೊಸದಾಗಿ ಪ್ರತಿಗಳನ್ನು ಬರೆದುಕೊಳ್ಳಬೇಕು. ಅದು ಅಷ್ಟು ಸುಲಭದಲ್ಲಿ ಒಂದೇ ದಿನದಲ್ಲಿ ಮುಗಿಯುವ ಕೆಲಸವಲ್ಲ. ಪೂರ್ವದಲ್ಲಿ ಸ್ಕೇಟ್ ಅನ್ನುವವರು ಕೈಬರಹದಿಂದ ಪ್ರತಿಗಳನ್ನು ಬರೆಯುತ್ತಿದ್ದರು. ಕ್ರಿಸ್ತಪೂರ್ವ 2 ಶತಮಾನದಲ್ಲಿ ಹಳೆಯ ಒಡಂಬಡಿಕೆಯನ್ನು ಮತ್ತು ಕ್ರಿಸ್ತಪೂರ್ವ 50ರಿಂದ 100 ವರ್ಷಗಳ ನಡುವೆ ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಭಕ್ತರ ಮುಖಾಂತರ ಬರೆಯಲ್ಪಟ್ಟಿತು. ಕ್ರಿಸ್ತಶಕ 383ರಲ್ಲಿ ಜೆರೋಮ್ ಎಂಬ ಭಕ್ತನು ಲ್ಯಾಟಿನ್ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುವಾದ ಮಾಡಿದರು. ಅನಂತರ ಕ್ಯಾಥಿಯ ಸಿರಿಯ ಭಾಷೆಗೂ ಅನುವಾದಿಸಿದರು. ಕ್ರಿಸ್ತಶಕ 1384ರಲ್ಲಿ ಜಾನ್ ವಿಕ್ಲೆ ಮೊಟ್ಟ ಮೊದಲ ಬಾರಿಗೆ ಬೈಬಲ್ ಅನ್ನು ಇಂಗ್ಲಿಷ್ ಭಾಷೆಗೆ ಕೈಬರಹದಿಂದ ಅನುವಾದಿಸಿದರು. ಈ ವಿಷಯದಲ್ಲಿ ಆತನನ್ನು ಪ್ರೋತ್ಸಾಹಿಸದೆ, ಗರ್ವಿಸದೆ ಆತನನ್ನು ಬಂಧಿಸಿ ಸಜೀವವಾಗಿ ಸುಟ್ಟುಬಿಟ್ಟರು. ಆತನನ್ನು ಸಜೀವ ದಹನ ಮಾಡಿ ಅವರ ಬೂದಿಯನ್ನು ಮೂಳೆಗಳನ್ನು ಸಮುದ್ರದಲ್ಲಿ ಹಾಕಿದರು. ಕ್ರಿಸ್ತಶಕ 1400ರಲ್ಲಿ ಜಾನ್ ಗುಟನ್ಬರ್ಗ್ ಒಬ್ಬ ಕಾರಣಜನ್ಮನಾಗಿ ಹುಟ್ಟಿ ಅಚ್ಚು ಯಂತ್ರವನ್ನು ಕ್ರಿಸ್ತಶಕ 1450ರಲ್ಲಿ ಕಂಡುಹಿಡಿದರು. ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಮೇಲೆ ಮುದ್ರಿಸಲ್ಪಟ್ಟ ಮೊದಲ ಪುಸ್ತಕ ಸತ್ಯವೇದ. ಕ್ರಿಸ್ತಶಕ 1483ರಲ್ಲಿ ಮಾರ್ಟಿನ್ ಲೂಥರ್ ಜರ್ಮನಿ ಭಾಷೆಗೆ ಅನುವಾದಿಸಿದರು. ಕ್ರಿಸ್ತಶಕ 1526ರಲ್ಲಿ ವಿಲಿಯಂ ಟೆಂಡೆಲ್ ಹೊಸ ಒಡಂಬಡಿಕೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಹಾಗೆಯೇ ಕಿಂಗ್ ಹೆನ್ರಿ VIII ಮುದ್ರಿಸಲು ಅನುಮತಿ ಕೊಡಲಿಲ್ಲವಾದ್ದರಿಂದ ಜರ್ಮನಿಗೆ ಹೋಗಿ ಅಲ್ಲಿ ಮುದ್ರಿಸಿ ರಹಸ್ಯವಾಗಿ ಇಂಗ್ಲೆಂಡಿಗೆ ಆಮದು ಮಾಡಿಕೊಳ್ಳುತ್ತಿದ್ದರು. ಈ ರೀತಿ ಮಾಡಿದ್ದರಿಂದ ಆತನನ್ನು ಕ್ರಿಸ್ತಶಕ 1536ರಲ್ಲಿ ಕೊಳವೆಯಲ್ಲಿ ಸಜೀವ ದಹನವಾಗಿ ಮಾಡಿದರು. ಆ ದಿನಗಳಲ್ಲಿ ಯಾರೂ ಮನೆಯಲ್ಲಿ ಯಾರೂ ಇಟ್ಟುಕೊಳ್ಳಬಾರದು. ಒಂದು ವೇಳೆ ರಹಸ್ಯವಾಗಿ ಇಟ್ಟುಕೊಂಡರೆ ಶಿಕ್ಷೆಗೆ ಅರ್ಹರಾಗುವರು ಎಂಬ ರಾಜಾಜ್ಞೆ ಇತ್ತು. ಸಾಮಾನ್ಯರಿಗೆ ಎಟುಕದ ದ್ರಾಕ್ಷಿಯಾಗಿ ಉಳಿಯಿತು ಬೈಬಲ್. ಟೆಂಡೆಲ್ ಅಗ್ನಿಯಲ್ಲಿ ಸಾಯುವುದಕ್ಕಿಂತ ಮುಂಚೆ ಲಾರ್ಡ್ ಓಪನ್ ದ ಕಿಂಗ್ ಇಂಗ್ಲೆಂಡ್ ಐ. ಓ ಪ್ರಭುವೇ, ಇಂಗ್ಲೆಂಡ್ ರಾಜನ ಕಣ್ಣು ತೆರೆಯಿರಿ ಎಂದು ಪ್ರಾರ್ಥಿಸಿದನು. ಆ ವರ್ಷ ಕಳೆದ ನಂತರ ಕ್ರಿಸ್ತಶಕ 1537ರಲ್ಲಿ ಜಾನ್ ರೋಗರ್ಸ್ ಎಂಬ ವ್ಯಕ್ತಿ ಕಿಂಗ್ ಹೆನ್ರಿ ಅನುಮತಿಯಿಂದ ಅಧಿಕೃತವಾಗಿ ಬೈಬಲ್ ಅನ್ನು ಇಂಗ್ಲಿಷ್ ಭಾಷೆಗೆ ಮುದ್ರಿಸಿದರು. ಕ್ರಿಸ್ತಶಕ 1603ರಲ್ಲಿ ಸ್ಕಾಟ್ಲೆಂಡ್ನ ಕಿಂಗ್ ಜೇಮ್ಸ್ 54 ಮಂದಿಯನ್ನು 6 ಗುಂಪುಗಳಾಗಿ ವಿಭಜಿಸಿ ತನ್ನ ನೇತೃತ್ವದಲ್ಲಿ 1611ರಲ್ಲಿ ಬೈಬಲ್ ಅನ್ನು ಮುದ್ರಿಸಿದರು. ಇದನ್ನು ಕಿಂಗ್
ಜೇಮ್ಸ್ 1 ಎಂದು ಕರೆಯುತ್ತಾರೆ. ಆ ಬೈಬಲ್ ನಮ್ಮೆಲ್ಲರಲ್ಲಿ ಬರಬೇಕಾದರೆ ಮಿಷನರಿಗಳ ಪ್ರಯಾಸ ಬಹಳವಿದೆ. ದೇವರ ಮೂಲಕ ಏರ್ಪಡಿಸಲ್ಪಟ್ಟ ವಿಲಿಯಂ ಕೇರಿ ಎಂಬುವ ಭಕ್ತನು 4 ತಿಂಗಳುಗಳ ಕಾಲ ಹಡಗು ಪ್ರಯಾಣ ಮಾಡಿ ನಮ್ಮ ಭಾರತ ದೇಶಕ್ಕೆ ಬಂದು ಕ್ರಿಸ್ತಶಕ 1967ರಲ್ಲಿ ಬಂದರು. ಬೆಂಗಾಲ್ನ ಸಿರಂಪುರ್ನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಆರಂಭ ಮಾಡಿ ಬ್ಯಾಪ್ಟಿಸ್ಟ್ ಮಿಷನರಿ ಸ್ಥಾಪಿಸಿ 36 ವರ್ಷಗಳ ಕಾಲ ಭಾರತ ದೇಶದಲ್ಲಿದ್ದು ಬೆಂಗಾಳಿ ಭಾಷೆಯನ್ನು ಓದುವುದನ್ನು ಬರೆಯುವುದನ್ನು ಕಲಿತುಕೊಂಡರು. ಹಾಗೆಯೇ 44 ಭಾಷೆಗಳನ್ನು ಕಲಿತುಕೊಂಡರು. ಹಾಗೆಯೇ 40 ಭಾಷೆಗಳಲ್ಲಿ ಬೈಬಲ್ ಅನ್ನು ಅನುವಾದ ಮಾಡಬೇಕೆಂದು 77 ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಅನುವಾದಿಸಿದರು. 17 ಭಾಷೆಗಳಲ್ಲಿ ಬೈಬಲ್ ಸಂಪೂರ್ಣವಾಗಿ ಅನುವಾದಿಸಿದರು. ಕ್ರಿಸ್ತಶಕ 1809ರ ಹೊತ್ತಿಗೆ ಹೊಸ ಒಡಂಬಡಿಕೆಯನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿದರು. 1812ರಲ್ಲಿ ಮುದ್ರಣ ಆಲಯವು ಅಗ್ನಿ ಅಪಘಾತದಿಂದ ಅದರ ಹಸ್ತಪ್ರತಿಗಳು ನಾಶವಾದವು. ಕ್ರಿಸ್ತಶಕ 1810ರಲ್ಲಿ ಲಂಡನ್ ಮಿಷನರಿ ಸೊಸೈಟಿರವರು ಸಂಪೂರ್ಣ ಬೈಬಲ್ ಅನ್ನು ಜಾನ್ ಹೆನ್ರಿ ಮತ್ತು ವಿಲಿಯಂ ರೇ ಅವರು ಕೆಲವು ಭಾಗಗಳನ್ನು ಅನುವಾದಿಸಿ ಎಲ್ಲ ಏರುಪೇರುಗಳನ್ನು ಪರಿಶೀಲಿಸಿ 1812ರಿಂದ 1865ರ ಹೊತ್ತಿಗೆ ಸಂಪೂರ್ಣವಾಗಿ ಬೈಬಲ್ ಅನ್ನು ಕನ್ನಡ ಭಾಷೆಯಲ್ಲಿ ಭಾಷಾಂತರಿಸಲಾಯಿತು. ಈ ಭಕ್ತರ ಶ್ರಮೆ, ಪ್ರಾಣ ತ್ಯಾಗದ ಮುಖಾಂತರ ಮೂಲಕ ನಮ್ಮೆಲ್ಲರ ಕೈಗೆ ಸೇರಿದ ಗ್ರಂಥವನ್ನು ನಿನಗೆ ಕೊಟ್ಟ ಸಮಯದಲ್ಲಿ ಓದುತ್ತಿದ್ದೀಯಾ? ಹಾಗಾದರೆ ಒಂದು ಸಾರಿ ಬೈಬಲ್ ತೆಗೆದು ಓದಿರಿ. ಯೆಹೆಜ್ಕೇಲನು ಹೇಳಿದ ಮಾತು ಕೇಳಿದರೆ ನಮ್ಮ ಹೃದಯ ಒಡೆಯಲೇಬೇಕು. ಆತನು ನೋಡುತ್ತಿರುವಾಗ ಗ್ರಂಥವನ್ನು ಹಿಡಿದುಕೊಂಡ ಒಂದು ಕೈ ಅವರಿಗೆ ಕಾಣಿಸಿತು. ಅದರ ಒಳಗೆ ಹೊರಗೆ ವಿಲಾಪ, ದುಃಖ, ರೋದನೆ, ಮನೋವೇದನೆಯೆಂದು ಬರೆಯಲ್ಪಟ್ಟಿತು. ಅದು ನಮ್ಮ ತಂದೆಯಾದ ಮನಸ್ಸೆಂದು ಎಷ್ಟೋ ಜನರಿಗೆ ಗೊತ್ತು. ಪ್ರಕಟಣೆ ಗ್ರಂಥವನ್ನು ಬರೆಯುವ ಯೋಹಾನರಿಗೆ 7 ಮುದ್ರೆಗಳಿಂದ ಗಟ್ಟಿಯಾಗಿ ಮುದ್ರಿಸಲ್ಪಟ್ಟ ಗ್ರಂಥವು ಕಾಣಿಸಿತು. ಅದನ್ನು ಬಿಚ್ಚುವುದಕ್ಕಾಗಲಿ ನೋಡುವುದಕ್ಕಾಗಲಿ ಯಾರಿಗೂ ಶಕ್ತಿ ಇಲ್ಲದೆ ಹೋಯಿತು. ಆ ಗ್ರಂಥವನ್ನು ತೆರೆಯದಿದ್ದರೆ ನಮ್ಮ ಬಳಿಗೆ ಗ್ರಂಥವು ಬರಲು ಸಾಧ್ಯವಾಗುತ್ತಿರಲಿಲ್ಲ. ಅಯ್ಯೋ, ಅಂಥ ಯೋಧನು ಯಾರೂ ಇಲ್ಲವಾ? ಆ ಗ್ರಂಥವನ್ನು ಬಿಚ್ಚುವ ವೀರನು ಯಾರೂ ಇಲ್ಲವಾ? ಯೋಹಾನರು ಬಹಳ ದುಃಖಪಟ್ಟು ಅತ್ತರು. ಅಂಥ ಸಮಯದಲ್ಲಿ ಯಾವ ಪಾಪ ಮಾಡದಿರುವ ಕಲ್ಮಶವಿಲ್ಲದ ಪವಿತ್ರನೂ ಪರಿಶುದ್ಧನೂ ಯೂದ ಗೋತ್ರದ ಸಿಂಹನಾದ ಯೇಸು ಕ್ರಿಸ್ತನೊಬ್ಬರೇ ಆ ಗ್ರಂಥವನ್ನು ತೆರೆಯಲು ಜಯ ಹೊಂದಿದರು. ಅಂಥ ಪರಿಶುದ್ಧವಾದ ಸತ್ಯವೇದವು ನಿನ್ನ ಬಳಿಗೆ ಬಂದರೆ ನೀನು ಏನು ಮಾಡುತ್ತಿದ್ದೀಯಾ? ಆರಾಧನೆಯ ಸಮಯದಲ್ಲಿ ಕವರ್ ಓಪನ್ ಮಾಡಿ ಆರಾಧನೆ ಮುಗಿದ ಕೂಡಲೇ ಕವರ್ ಹಾಕ್ತಿದ್ದೀಯಾ? ಭಾನುವಾರ ಆರಾಧನೆ ಮುಗಿದ ಕೂಡಲೇ ಬೈಬಲ್ ಅನ್ನು ಎಲ್ಲೋ ಬಿಟ್ಟು ಬಿಡುತ್ತೀರಿ. ಮತ್ತೆ ಭಾನುವಾರ ಮುಗಿದರೊಳಗಾಗಿ ಅದು ಧೂಳು ಹಿಡಿಯಲೇಬೇಕು. ಭಾನುವಾರ ಬೈಬಲ್ ಅನ್ನು ತೆಗೆದು ಅದರ ಮೇಲಿರುವ ಧೂಳನ್ನು ಉಫ್ ಎಂದು ಊದಲೇಬೇಕು. ರೋಗಗಳು ಬಂದರೆ ಒಂದು ಅಧ್ಯಾಯ ಓದಿ ಎಲ್ಲೋ ಹಾಕಿ ಬಿಡುತ್ತೀರಾ? ಬೈಬಲ್ ಪಕ್ಕದಲ್ಲಿ ಇದ್ದರೆ ಸಾವು ದೆವ್ವ ಎರಡೂ ಬರುವುದಿಲ್ಲ ಅಂತ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗ್ತಾರೆ. ನಿದ್ದೆ ಬಂದಿಲ್ಲ ಅಂದರೆ ತಲೆ ದಿಂಬಾಗಿ ಬೈಬಲ್ ಬದಲಾಗಿದೆ. ಬೈಬಲ್ನಲ್ಲಿರುವ ಮಾತುಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಬದುಕಬೇಕೆಂದು ಹೇಳಿದ್ದಾರೆ ಹೊರತು ತಲೆಯ ಕೆಳಗೆ ಇಟ್ಟು ಮಲಗಬೇಕೆಂದು ಹೇಳಿಲ್ಲ. ಅನೇಕ ಮಂದಿ ಭಕ್ತರು ಬದುಕಿನ ತ್ಯಾಗದ ಪ್ರತಿಫಲವೇ ಈ ದಿನ ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿರುವ ಬೈಬಲ್. ಇದನ್ನು ತಿಳಿಯದವರು, ತಿಳಿದರೂ ಅರ್ಥ ಮಾಡಿಕೊಳ್ಳದವರು, ಕೆಟ್ಟ ಸಂತತಿಯವರು, ಮೂರ್ಖರು, ದುರ್ಮಾರ್ಗಿಗಳು ಬೈಬಲ್ ಅನ್ನು ಬಿಸಾಡಿ ತಮ್ಮ ದುರ್ಮಾರ್ಗವನ್ನು ಪ್ರಕಟಿಸಿಕೊಂಡಿದ್ದಾರೆ. ಇನ್ನು ಕೆಲವು ಮತವಾದಿಗಳು ಬೈಬಲ್ ಅನ್ನು ಸುಟ್ಟು ಹಾಕುತ್ತಿದ್ದಾರೆ. ಅವರು ಸುಡುತ್ತಿರುವುದು ಬೈಬಲ್ ಅನ್ನಲ್ಲ, ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರ ಮನಸ್ಸನ್ನು ಅಗ್ರ ರಾಜ್ಯವಾಗಿ ಕರೆಯಲ್ಪಡುವ ಅಮೆರಿಕ, ಕ್ಯಾಲಿಫೋರ್ನಿಯಾ ಬೈಬಲ್ ಅನ್ನು ನಿಷೇಧಿಸಬೇಕೆಂದು ಕಾನೂನು ತರಬೇಕೆಂದು ಆಲೋಚಿಸಿದರು. ಇದನ್ನು ನೋಡಿ ಸಹಿಸಿದ ಪ್ರಕೃತಿಯ ಉಗ್ರ ರೂಪದ ರುಚಿಯನ್ನು ನೋಡಿದರು. ಇದರ ಪ್ರತಿಫಲವಾಗಿ ಹಲವು ದಿನಗಳ ಕಾಲ ಕ್ಯಾಲಿಫೋರ್ನಿಯಾ ಭಯಂಕರವಾಗಿ ಅಗ್ನಿಯಿಂದ ಸುಡಲ್ಪಟ್ಟಿತು. ಇಷ್ಟು ದುಷ್ಟತ್ವವನ್ನು ನೋಡಿದರೂ ದೇವರು
ಏನು ಮಾಡಿದ ಹಾಗೆ ಕಾಣಿಸುತ್ತಾರಾ? ದೇವರು ಇನ್ನೂ ಅವಕಾಶ ಕೊಡುತ್ತಿದ್ದಾರೆ ನೀನು ಮಾರ್ಪಡಲೆಂದು. ಯಾಕಂದರೆ ದೇವರು ಪ್ರೀತಿ ಸ್ವರೂಪನು. ಆದ್ದರಿಂದ ಜನರಿಗೆ ತಿಳಿಯಬೇಕಂತ ವಿಷಯ ಏನೆಂದರೆ ದೇವರು ಪ್ರೀತಿ ಸ್ವರೂಪನಷ್ಟೇ ಅಲ್ಲದೆ ಆತನು ದಹಿಸುವ ಅಗ್ನಿ, ಶಿಕ್ಷಿಸುವ ಶಿಕ್ಷೆಗೆ ಭೂಮಿಯ ಮೇಲೆ ಬದುಕು ಕಳೆದುಕೊಂಡು ಸತ್ತ ನಂತರ ಆತ್ಮನು ನಿತ್ಯಾಗ್ನಿಗೆ ದಂಡನೆಗೆ ಗುರಿಯಾಗದೆ ಹೋಗದು. ಇಷ್ಟು ಅಮೂಲ್ಯವಾದ ಗ್ರಂಥವು ಕೈ ಜಾರಿ ಬಿದ್ದರೆ ಆ ಕಡೆ ಈ ಕಡೆ ಹೊಡೆದು ಪಕ್ಕದಲ್ಲಿ ಇಟ್ಟುಕೊಳ್ಳುತ್ತೀಯ. ಆದರೆ 100 ರೂಪಾಯಿ ಕೆಳಗೆ ಬಿದ್ದರೆ ಕಣ್ಣಿಗೆ ಮುಟ್ಟಿಸಿ ಜೇಬಿನಲ್ಲಿ ಹಾಕುತ್ತೀಯ. ಯಾರು ಇಬ್ಬರು ಯಜಮಾನರಿಗೆ ದಾಸರಾಗುವುದಕ್ಕೆ ಆಗುವುದಿಲ್ಲವೆಂದು ದೇವರು ಹೇಳಿರುವ ಮಾತುಗಳು ನೆನಪಿಗೆ ಬರುವುದಿಲ್ಲವೇ? ಆಸ್ತಿಯನ್ನು ಸಂಪಾದಿಸುವುದಕ್ಕೆ ಸಮಯವಿದೆ, ಕುಟುಂಬ ಜೊತೆ ಸಂಪೂರ್ಣವಾಗಿ ಕಳೆಯುವುದಕ್ಕೆ ಸಮಯವಿದೆ. ಆದರೆ ಬೈಬಲ್ ಓದುವುದಕ್ಕೆ ಸಮಯವಿಲ್ಲದಿದ್ದರೂ ನಡು ರಸ್ತೆಯಲ್ಲಿ ಬೈಬಲ್ ಓದುವವರು ಕಾಣಿಸ್ತಾ ಇಲ್ಲವಾ? ವಾರ್ತೆಗಳನ್ನು ನೋಡುವುದಕ್ಕೆ, ಮರಣ ವಾರ್ತೆ ಪತ್ರಿಕೆಗಳನ್ನು ಓದುವುದಕ್ಕೆ ಸಮಯವಿದೆ. ಆದರೆ ಮರಣದ ನಂತರ ನಡೆಯುವ ಸಂಗತಿಗಳನ್ನು ತಿಳಿಸುವ ವಾಕ್ಯಗಳನ್ನು ಸಮಯವಿಲ್ಲವಾ? ವಾಕ್ಯಗಳನ್ನು ನಿನಗೆ ಕೊಡಲು ಹೆತ್ತವರನ್ನು ತಮಗಿರುವ ಎಲ್ಲವನ್ನೂ ಬಿಟ್ಟು ಕಡೆಗೆ ಜೀವನವನ್ನೇ ಕೊಟ್ಟ ಭಕ್ತರ ಚರಿತ್ರೆ, ತ್ಯಾಗ, ಯೇಸು ಕ್ರಿಸ್ತರ ಪ್ರಾಣ ತ್ಯಾಗ ಈ ದಿನಗಳಲ್ಲಿರುವ ಅನೇಕ ಮಂದಿ ಕ್ರೈಸ್ತರಿಗೆ ಅರ್ಥವಾಗಲಿಲ್ಲ. ನಿನ್ನನ್ನು ಬದುಕಿಸಲೆಂದು, ಜೀವವುಳ್ಳ ವಾಕ್ಯವನ್ನು ನೀನು ಓದಲೆಂದು ಇಷ್ಟು ಪ್ರಯಾಸಪಟ್ಟು ಬರೆಸಿರುವ ಬೈಬಲ್ ಗ್ರಂಥವನ್ನು ತಪ್ಪಾಗಿ ಬೋಧಿಸುವ ಬೋಧಕರಾದರೆ ತಮ್ಮಲ್ಲಿರುವ ವಾಕ್ಯವನ್ನು ಪರಿಶೀಲಿಸಿ ಪರಿಸ್ಥಿತಿ ವಿಶ್ವಾಸಿಗಳಾಗಿದೆ. ಎಷ್ಟೋ ಭಕ್ತರ ಪ್ರಾಣ ತ್ಯಾಗದ ಮುಖಾಂತರ ಬಂದ ಬೈಬಲ್ನ ಶ್ರೇಷ್ಠತೆ ಇನ್ನೂ ಅರ್ಥವಾಗಿಲ್ಲ ಅಂದರೆ ಬೈಬಲ್ ಮೇಲೆ ಕಾಳಜಿ ಇಲ್ಲವೆಂದರ್ಥ. ಬೈಬಲ್ ಕೈಯಲ್ಲಿ ಇಲ್ಲವೆಂದರೆ ಬೈಬಲ್ ಅನ್ನು ಹಿಡಿಯುವ ಅರ್ಹತೆ ನಿನಗಿಲ್ಲವೆಂದು ತಿಳಿದುಕೋ. ಬೈಬಲ್ ಓದುವುದಕ್ಕೆ ಬಂದಿಲ್ಲ, ಆತ್ಮಗಳನ್ನು ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ ಬಂದಿದೆಯಾ? ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಬಂದಿಲ್ಲ, ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದಿದೆಯಾ? ಧನವೇ ಶಾಶ್ವತ ಅಂದುಕೊಂಡ ರಾಜ್ಯಾಧಿಕಾರವನ್ನು ಬಿಟ್ಟುಬಿಟ್ಟ ಮೋಶೆ, ಇತ್ತ ಆಸ್ತಿಯನ್ನು ಹೇಯವಾಗಿ ಎಣಿಸಿದ ಅಪೊಸ್ತಲರು, ತಮ್ಮ ಜರ ಸ್ಥಿರ ಆಸ್ತಿಯನ್ನು ಮಾರಿ ಎಲ್ಲರಿಗೂ ಸಮವಾಗಿ ಹಂಚಿದ ಮೊದಲನೇ ಶತಮಾನದ ಕ್ರೈಸ್ತರು ವಾಕ್ಯವನ್ನೇ ನಿತ್ಯ ಸಂಪಾದನೆಯಾಗಿ ತಿಳಿದುಕೊಳ್ಳಲಿಲ್ಲವೇ? ತಮ್ಮ ಬದುಕುಗಳನ್ನು ಅರ್ಪಿಸಿಕೊಳ್ಳಲಿಲ್ಲವೇ? ಅವರ ಶ್ರಮೆ ನಿನ್ನ ಕೈಯಲ್ಲಿ ಸಮಾಧಿಯಾಗಬಾರದು. ನಮ್ಮ ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದ ಈ ವಾಕ್ಯವನ್ನು ಓದಿಸಿರಿ, ಅನುಸರಿಸಿರಿ, ಪರಲೋಕಕ್ಕೆ ಸೇರಿರಿ. ನಿಮ್ಮ ಜೊತೆ ಕೆಲವನ್ನಾದರೂ ನಡೆಸಿರಿ, ದೇವರ ಉಗ್ರತೆಗೆ ಗುರಿಯಾಗದಿರಿ. ಬೈಬಲ್ ಅನ್ನು ಇನ್ನೂ ನಿರ್ಲಕ್ಷ್ಯ ಮಾಡಿ ಪಕ್ಕಕ್ಕೆ ಇಡ್ತಿದ್ದೀರಾ? ಹಾಗಾದರೆ ನಿರ್ಲಕ್ಷ್ಯಕ್ಕೆ ತಪ್ಪದು ಭಾರಿ ಮೂಲ್ಯ. ಬೈಬಲ್ಗೋಸ್ಕರ ಕಷ್ಟಪಟ್ಟ ಮಹನೀಯರು ಚರಿತ್ರೆಯಲ್ಲಿ ಬಹಳ ಮಂದಿ ಇದ್ದಾರೆ. ಅವರ ಬಗ್ಗೆ ಹೇಳಬೇಕಾದರೆ ಬಹಳ ಸಮಯ ಹಿಡಿಯುತ್ತದೆ. ಆದ ಕಾರಣ ಅವರ ಕುರಿತು ಮುಂಬರುವ ವಿಡಿಯೋಗಳಲ್ಲಿ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಂಥದ್ದೇ ಬೇರೆ ವಿಷಯದ ಬಗ್ಗೆ ತಿಳಿಯಲು ಕಮೆಂಟ್ ಮಾಡಿ ತಿಳಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.